ಮುಖ್ಯಮಂತ್ರಿಗಳ ಚರ್ಚೆ ಒಂದ್ ಕಡೆಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅನ್ನೋದು ನಡೀತಾ ಇದೆ. ಆದ್ರೆ ಇನ್ನೊಬ್ರು ಕಾಳ ಹಾಕಿಟ್ಟಿದ್ದಾರೆ. ಯಾವಾಗ ಮುಂದಿನ ಎಲೆಕ್ಷನ್ ನಾನೇ ಆ ಸಿಎಂ ಅಂತ ಹೇಳಿ. ಯಾರು? ಕಾಂಗ್ರೆಸ್ನಲ್ಲಿ ಈಗ ಡಿ.ಸಿ.ಎಂ ಕಚ್ಚಾಟ ಮುಂದುವರಿತಾ ಇದೆ. ಡಿ.ಸಿ.ಎಂ ಲೆಕ್ಕ ಇಲ್ಲ. ಈಗ 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಚೆನ್ನಾಗಿದೆ ಈಗ. ಡಿ.ಸಿ.ಎಂ 4 ಕೊಡಬೇಕು, 5 ಕೊಡಬೇಕು, ದಲಿತರಿಗೆ ಕೊಡಬೇಕು, ಇವೆಲ್ಲ ಸೀನೇ ಇಲ್ಲ ಈಗ. ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ 2028ಕ್ಕೆ ನಾನೇ ಸಿಎಂ ಅಂತ ಹೇಳಿ. ಫೈನಲಿ ಮುಗೀತಲ್ಲ, ಇನ್ನೇನು? ಅಂದ್ರೆ ಈಗ ಡಿ.ಸಿ.ಎಂ ಬೇಡ, ನಾನೇ ಸಿಎಂ ಆಗ್ತೇನೆ ನೆಕ್ಸ್ಟ್ ಟೈಮಿಗೆ, ಡಿ.ಸಿ.ಎಂ ನೀವೇ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ದಂಗೆ ಆಯ್ತಿದ್ದು. ಈ ಹಿಂದೆ ನೀವು ಕೂಡ ಹೇಳಿದ್ರಿ ನಾನು ಕೂಡ ಮುಖ್ಯಮಂತ್ರಿ ಯಾಕೆ ಆಗ್ಬಾರ್ದು ಅಂತ. ಅದು ಮುಂದೆ 28ಕ್ಕೆ ಅಂತ ಹೇಳಿದ್ದೀವಿ. 28 ಚುನಾವಣೆ ನಂತರ ಅದು ಕ್ಲೇಮ್, ಈಗಲ್ಲ. ಅವಾಗ ಹೇಳಿದ್ದೀವಿ, ಅವಾಗ ನೋಡೋಣ ಬಂದಾಗ, ಅವಾಗಿನ ವಾತಾವರಣ ಸನ್ನಿವೇಶ, ಅವಾಗ ಕ್ಲೇಮ್ ಮಾಡೋಣ. ಸರ್, ಈ ಹಿಂದೆ ನೀವು ಕೂಡ ಹೇಳಿದ್ರಿ ನಾನು ಕೂಡ ಮುಖ್ಯಮಂತ್ರಿ ಯಾಕೆ ಆಗ್ಬಾರ್ದು ಅಂತ. ಅದು ಮುಂದೆ 28ಕ್ಕೆ ಅಂತ ಹೇಳಿದ್ದೀವಿ. 28 ಚುನಾವಣೆ ನಂತರ ಅದು ಕ್ಲೇಮ್, ಈಗಲ್ಲ. ಅವಾಗ ಹೇಳಿದ್ದೀವಿ, ಅವಾಗ ನೋಡೋಣ ಬಂದಾಗ, ಅವಾಗಿನ ವಾತಾವರಣ ಸನ್ನಿವೇಶ, ಅವಾಗ ಕ್ಲೇಮ್ ಮಾಡೋಣ. ಸರ್, ಈ ಹಿಂದೆ ನೀವು ಕೂಡ ಹೇಳಿದ್ರಿ ನಾನು ಕೂಡ ಮುಖ್ಯಮಂತ್ರಿ ಯಾಕೆ ಆಗ್ಬಾರ್ದು. ಸೊ ಅಲ್ಲಿಗೆ ಮುಂದಿನ ಟರ್ಮ್ ಅಲ್ಲೂ ಕೂಡ ನಾವೇ ಅಧಿಕಾರದಲ್ಲಿರ್ತೀವಿ, ಆಮೇಲೆ ಕ್ಲೇಮ್ ಮಾಡೋದು ಅವಾಗ್ಲೇನೆ ಮಾಡ್ತೀವಿ 28ಕ್ಕೆ ಅಂತಂದ್ರೆ. ತಗೊಳ್ಳೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಈಗಲೇ ತಗೋಬೇಕು ಸಿಎಂ ಪೋಸ್ಟ್ ಅನ್ನ. ಮುಂದೆ ನಾವು ಕೊಡೋದಿಲ್ಲ, ನಾವೆಲ್ಲ ಲೈನಲ್ಲಿ ಇದೀವಿ ಅಂತ ಅದರ ಅರ್ಥನ ಅಂತ.